ಮಾನ್ಯ ಮಂತ್ರಿಗಳನ್ನ ಮನವಿ ಮಾಡ್ತೀನಿ, ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ. ಸರ್ ನಾವ್ ಏನ್ ಮಾತಾಡ್ತಾ ಇದೀವಿ ಸರ್? ಅಧ್ಯಕ್ಷರೇ ಸರ್ ಅದು ಮಾತಾಡಿದ್ದು ಸರಿ ಇತ್ತು ನೀವು. ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ದಯಮಾಡಿ ಧಾರ್ಮಿಕ ಕ್ಷೇತ್ರದಾಗ ಆಗ್ತಕ್ಕಂಥ ಹೇಳ್ತಾ ಇದ್ದೀನಿ. ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ. ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಅಧ್ಯಕ್ಷರೇ, ಈಗ ಅವರು ಮೊದಲ ಬಾರಿಗೆ ಬಂದಾರೆ. ಸರಿ, ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ, ನೀವೇನ ಎತ್ತಿನ ಗಾಣಕ್ಕೆ ಇದು ನೋಡಿ, ನಮ್ಗೆ ಇದು ಇನ್ನು 4 ಬಿಲ್ ಇದೆ. ಎತ್ನಲ್ಲ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ. ಇಲ್ಲೀಗ ಇನ್ನು 4 ಬಿಲ್ ಇದೆ, ಅಧಿಕಾರಿ ಅದನ್ನ ನಾವು ಉಪಯೋಗ ಮಾಡ್ತೀವಿ. ನಾನು ಹೇಳ್ದು ಕೇಳಿ. ತಾವು ಟೆಂಪರ್ ಆಗ್ಬೇಡ್ರಿ. ಹಾಗೆಲ್ಲ ನಾನು ಬಾಲ ಆರಾಮಾಗಿದ್ದೇನೆ. ಹೂ ಸ್ಪೀಕ್ಸ್ ಲೆಕ್ಸ್ ಹೂ ಇಸ್ ಸ್ಪೀಕ್ ಲೆಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್. ಸರಿ, ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ, ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ. 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಆದ್ರೂ ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಇವತ್ತು ಮಾತಾಡೋ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಕೂತ್ಕೊಳ್ಳಿ, ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ? ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ. ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ. 2 ನಿಮಿಷ ಕ್ಲೋಸ್ ಆಯ್ತು. ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವಶನ್ ಅವರ್ ನಿಮ್ದು ತಪ್ಪು ಸರ್. ಅದು ನಿಮ್ಮ ತಪ್ಪಿದು. ಆಯ್ತು ಬಿಡ, ಸರಿಪಡಿ. ಅದು ವಿಷಯ ಟೈಮ್ ಇಲ್ಲ. ವಿಚಾರ ಕೂಡ ಆಯ್ತು. ಕೂತ್ಕೊಳ್ಳಿ, ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಾಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ, ಬಿಲ್ ಬೇಕಾ ಬೇಡವಾ, ಬೇಡದಿದೆ ಹೇಗೆ ಅದನ್ನ ಸೀಮಿತ ನೀವು ಯಾಕೆ ನಿಲ್ತೀರಿ? ನೀವೆಲ್ಲ ಯಾಕೆ ನಿಲ್ತೀರಿ? ತಮ್ಮ ಬಗ್ಗೆ ಅಪಾರ ಗೌರವ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.